ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಾಗಲಕೋಟೆಯ ಡಿಸಿ ಕಚೇರಿಗೆ ಬಾಂಬ್ ಬೆದರಿಕೆ ಬಂದಿದೆ. ಇಮೇಲ್ ಮೂಲಕ ಈ ಬೆದರಿಕೆ ಬಂದಿರುವಂತದ್ದು. ಈ ನಿಟ್ಟಿನಲ್ಲಿ ಶ್ವಾನದಳ ಸ್ಕ್ವಾಡ್ ಬಂದು ತಪಾಸಣೆಯನ್ನ ಮಾಡಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಬಾಗಲಕೋಟೆ ಡಿಸಿ ಕಚೇರಿಗೆ ಬಂದಿರುವಂತಹ ಬಾಂಬ್ ಬೆದರಿಕೆ ಇದು. ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಬಂದಿದೆ. ಸ್ಥಳಕ್ಕೆ ಬಾಂಬ್ ಸ್ಕ್ವಾಡ್ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದೆ. ಬಾಂಬ್ ಸ್ಕ್ವಾಡ್ ಶ್ವಾನದಳದಿಂದ ತಪಾಸಣೆ ಕೂಡ ನಡೆದಿದೆ. ಜಿಲ್ಲಾಡಳಿತ ಕಚೇರಿ, ಡಿಸಿ ಕಚೇರಿಯ ಕೊಠಡಿಯ ತಪಾಸಣೆಯನ್ನ ಮಾಡಲಾಗಿದೆ. ಡಿಸಿ ಕಚೇರಿಯ ಗಾರ್ಡನ್ ಅಲ್ಲೂ ಕೂಡ ಪರಿಶೀಲನೆಯನ್ನ ಮಾಡಲಾಗಿದೆ. ಹಾಗಾದ್ರೆ ಎಲ್ಲಿಂದ ಬಂದಿರಬಹುದು ಈ ಒಂದು ಬೆದರಿಕೆ? ಯಾವ ಕಾರಣಕ್ಕೆ ಬಂದಿರಬಹುದು? ಇದೇ ಮೊದಲು ಬಂದಿರೋದಾ? ಯಾವ ಸಂದರ್ಭದಲ್ಲಿ ಬಂದ ಸಂದರ್ಭದಲ್ಲಿ ಆ ಡಿಸಿ ಕಚೇರಿಯಲ್ಲಿ ಎಷ್ಟು ಸಿಬ್ಬಂದಿ ಇದ್ರು? ಆ ಕ್ಷಣದಲ್ಲಿ ಏನಾದರೂ ಆತಂಕದ ವಾತಾವರಣ ನಿರ್ಮಾಣ ಆಯ್ತಾ? ತತ್ಕ್ಷಣವೇ ಅವರು ತೆಗೆದುಕೊಂಡಂತಹ ಕ್ರಮಗಳೇನು? ಇದೆಲ್ಲದರ ಬಗ್ಗೆ ಒಂದಷ್ಟು ಕುತೂಹಲ ಇದೆ. ಬಟ್ ನೋಡಿ, ಡಿಸಿ ಕಚೇರಿಯ ಒಂದಷ್ಟು ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ತಪಾಸಣೆ ಪ್ರಕ್ರಿಯೆ ಹೇಗೆ ನಡೀತಿದೆ ಅನ್ನೋದನ್ನು ಕೂಡ ಈ ದೃಶ್ಯದಲ್ಲಿ ನೀವು ನೋಡಬಹುದು. ಬಾಗಲಕೋಟೆ ಡಿಸಿ ಕಚೇರಿಗೆ ಬಂದಿರೋದು ಬಾಂಬ್ ಬೆದರಿಕೆ. ಇಮೇಲ್ ಮೂಲಕ ಈ ಸಂದೇಶ ರವಾನೆಯಾಗಿರೋದು. IP ಅಡ್ರೆಸ್ ಥ್ರೂ ಯಾರು ಈ ಬಾಂಬ್ ಬೆದರಿಕೆ ಹಾಕಿರೋದು ಇದೆಲ್ಲವನ್ನು ಕೂಡ ಆದಷ್ಟು ಬೇಗ ಪತ್ತೆ ಹಚ್ಚುತ್ತೆ ಪೊಲೀಸ್ ಇಲಾಖೆ. ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗುತ್ತೆ, ತನಿಖೆ ಮುಂದುವರಿಸುತ್ತೆ. ಬಟ್ ಆ ಕ್ಷಣದ ಆತಂಕವನ್ನು ನೀವು ಗಮನಿಸ್ಬೋದು. ಸಹಜವಾಗಿ ಒಂದು ಡಿಸಿ ಕಚೇರಿ ಅಂದಾಗ ಜನಸಾಮಾನ್ಯರು ಕೂಡ ಇರ್ತಾರೆ, ಅಲ್ಲಿರುವ ಸಿಬ್ಬಂದಿಗಳು ಕೂಡ ಇರ್ತಾರೆ. ಈ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಅನಾಹುತಗಳು ಸಂಭವಿಸಿದ್ರೆ ಅನ್ನುವಂಥ ಆತಂಕ ನೋಡಿ. ಅಲ್ಲಿ ಕಚೇರಿಯ ಸಿಬ್ಬಂದಿ ಇರ್ಬೋದು ಮತ್ತು ಅಧಿಕಾರಿ ವರ್ಗ ಕೂಡ ಇದೆ. ಹಾಗಾಗಿ ಆ ಕ್ಷಣದಲ್ಲಿ ಒಂದು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ನಂತರ ಅಲ್ಲಿ ಬಾಂಬ್ ಸ್ಕ್ವಾಡ್ ಬರುತ್ತೆ, ಶ್ವಾನದಳ ಬರುತ್ತೆ. ತಪಾಸಣೆಯನ್ನು ಯಾವ ರೀತಿ ನಡೆಸ್ತಿದ್ದಾರೆ ಅನ್ನೋದನ್ನು ಕೂಡ ನೀವು ಈ ಸಂದರ್ಭದಲ್ಲಿ ನೋಡಬಹುದು. ಈ ಜಿಲ್ಲಾಡಳಿತ ಕಚೇರಿ ಕೊಠಡಿಗಳ ತಪಾಸಣೆಯನ್ನು ಕೂಡ ಮಾಡಲಾಗಿದೆ. ಇನ್ನು ಹೊರಭಾಗದಲ್ಲಿ ಗಾರ್ಡನ್ ಏನಿದೆ ಅಲ್ಲೂ ಕೂಡ ತಪಾಸಣೆಯನ್ನು ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಸೋಮಶೇಖರ್ ನೀಡ್ತಾರೆ. ಸೋಮಶೇಖರ್, ಯಾವಾಗ ಬಂದಿರೋದು ಈ ಮೇಲ್? ಬಾಂಬ್ ಬೆದರಿಕೆಯ ಮೇಲ್ ಬಂದ ಸಂದರ್ಭದಲ್ಲಿ ಅಂದಾಜು ಸಿಬ್ಬಂದಿ ಅಧಿಕಾರಿ ವರ್ಗ ಕಚೇರಿಯಲ್ಲೇ ಇತ್ತ? ಕ್ಷಣದಲ್ಲಿ ಏನಾದರೂ ಆತಂಕದ ವಾತಾವರಣ ನಿರ್ಮಾಣ ಆಯ್ತಾ? ಈಗ ಪರಿಶೀಲನೆ ಎಲ್ಲ ಮುಗಿದು ಹೋಗಿದೆಯಾ ಹೇಗೆ? ಹೌದು ದಿವ್ಯಶ್ರೀ, ಈ ಮೇಲ್ ಬಂದಂತಹ ಸಂದರ್ಭದಲ್ಲಿ ಅಧಿಕಾರಿ ವರ್ಗ ಎಲ್ಲರೂ ಕೂಡ ಎಂದಿನಂತೆ ತಮ್ಮ ಕಚೇರಿಯಲ್ಲಿ ನಿತ್ಯದ ಕೆಲಸವನ್ನ ಅಥವಾ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಮೇಲ್ ಬಂದ ತಕ್ಷಣವೇ ಎಚ್ಚೆತ್ತುಕೊಂಡಂತಹ ಜಿಲ್ಲಾಡಳಿತದ ಸಿಬ್ಬಂದಿಯವರು ತಕ್ಷಣವೇ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಕೂಡ ತಂದಿರುವಂತದ್ದು. ಕೂಡಲೇ ಜಿಲ್ಲಾಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಕೂಡಲೇ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನ ರವಾನಿಸ್ತಾ ಇದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ಶ್ವಾನದಳ ಮತ್ತು ಬಾಂಬ್ ಸ್ಕ್ವಾಡ್ ಬಾಗಲಕೋಟೆ ಜಿಲ್ಲಾಡಳಿತ ಭವನದ ಪ್ರತಿಯೊಂದು ಕೋಣೆಯನ್ನು ಕೂಡ ಪರಿಶೀಲನೆ ಮಾಡಿದೆ. ಡಿಸಿಯವರ ಕಚೇರಿಯ ಸಭಾಂಗಣ, ಗಾರ್ಡನ್ ಸೇರಿದಂತೆ ಇತರೆ ಕಚೇರಿ ಮತ್ತು ಪ್ರದೇಶಗಳಲ್ಲಿ ಹುಡುಕಾಟ ನಡೆಸಿದ್ರು. ಯಾವುದೇ ಒಂದು ವಸ್ತು ಕೂಡ ಪತ್ತೆಯಾಗಿಲ್ಲ. ಇದು ಬೇರೆ ಜಿಲ್ಲೆಗಳ ಡಿಸಿ ಕಚೇರಿಗಳಿಗೆ ಹಾಕಿರುವಂತಹ ಬೆದರಿಕೆ ಏನಿದೆ ಅದೇ ರೀತಿಯ ಒಂದು ಬೆದರಿಕೆ ಇಮೇಲ್ ಬಾಗಲಕೋಟೆಯ ನವನಗರದ ಜಿಲ್ಲಾಡಳಿತ ಭವನಕ್ಕೂ ಕೂಡ ಬಂದಿರುವಂತದ್ದು. ಹೀಗಾಗಿ ಕೂಡಲೇ ನಿರ್ಲಕ್ಷ್ಯವನ್ನ ಮಾಡಲಾರದೆ ಅಲರ್ಟ್ ಆದಂತಹ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸಂಪೂರ್ಣವಾದಂತಹ ಪರಿಶೀಲನೆ ನಡೆಸಿತು. ಆದ್ರೂ ಕೂಡ ಯಾವುದೇ ವಸ್ತುಗಳು ಪತ್ತೆಯಾಗಿಲ್ಲ. ಇದು ಹುಸಿ ಬಾಂಬ್ ಬೆದರಿಕೆ ಅನ್ನೋದು ಮಾತ್ರ ಗೊತ್ತಾಗಿರುವಂತದ್ದು. ಆದ್ರೂ ಕೂಡ ತನಿಖೆ ಮುಂದುವರೆದಿರುವಂತದ್ದು. ಪರಿಶೀಲನೆ ಮುಕ್ತಾಯವಾಗಿದೆ. ಇನ್ನು ಈ ಮೇಲ್ ಎಲ್ಲಿಂದ ಬಂತು, ಯಾರು ಹಾಕಿದ್ರು, ಏನ್ ಉದ್ದೇಶ ಎನ್ನುವುದರ ಬಗ್ಗೆ ಪೊಲೀಸ್ ಇಲಾಖೆ ತನಿಖೆಯನ್ನ ಮುಂದುವರೆಸಿದೆ. ದಿವ್ಯಶ್ರೀ, ನಿಮ್ಮೆಲ್ಲ ಮಾಹಿತಿಗಾಗಿ ಸೋಮಶೇಖರ್. Ada yang nanya pada?